ನೋಡ ಪ್ರಥಮ ಹಂತದಲ್ಲಿಯೇ ಸಿಕ್ಕ ಬಿದ್ದಿನಲ್ಲ. ನಾ ಬಯಸಿದ ಭೇಟಿಗೆ ಇಷ್ಟು ಸುಲಭವಾಗಿ ನನ್ನದಾಗಿರುತ್ತದೆ ಎಂದು ನನಗನಿಸಲಿಲ್ಲ. ಆದರೂ ರಂಬೆಯ ಪ್ರತಿರೂಪ ಧರಿಸಿದ ರಾಜ್ಯಶ್ರೀಯ ಸಂಘ ಸುಖ ಬಯಸಲು ಹಾತೊರೆಯುವ ನನ್ನ ಮನಕ್ಕೆ ಸ್ವಲ್ಪ ತಾಳ್ಮೆ ಹೇಳಿ ಅವಳು ಬಯಸಿದ ಜಗದೀಶನನ್ನು ಮೊದಲು ಅವಳ ಬಲೆಗೆ ಹಾಕಿ ಆಮೇಲೆ ಆ ಬಲೆಗೆ ಹಚ್ಚಿ ನನ್ನಲ್ಲಿ ಹೂಡಿದರಾಯಿತು. ನನ್ನ ಹಾಗೂ ರಾಜಶ್ರೀಯ ಸಂಘ ನೋಡಿದ ಜಗದೀಶ ಅವರ ಅಣ್ಣನ ಮುಂದೆ ಹೇಳಿದ್ದೇ ಆದರೆ ನನ್ನ ಹಾಗೂ ರುದ್ರೇಶನ ಸ್ನೇಹಕ್ಕೆ ಕೊಡ್ಲಿ ಏಟು ಬೀಳುವುದು ಅಷ್ಟೇ ಅಲ್ಲ, ನಾನು ಕಣ್ಣಿಟ್ಟ ಹೆಣ್ಣು ಕೈ ಬಿಟ್ಟು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದಕ್ಕೇನಾದರೂ ಉಪಾಯ ಮಾಡಲೇಬೇಕು. ಹಿಂದೆ ಈಗಲೇ ಈ ಕ್ಷಣವೇ ಜಗದೀಶನಿಗೆ ಹುಚ್ಚುಡಿಯುವ ಪುಡಿ ಕೊಟ್ಟು ಇಳಿಸಿದ್ರೇನೆ ನನ್ನ ಮುಂದಿನ ಕಾರ್ಯಕ್ಕೆ ಯಶ. ನನ್ನ ನಿರೀಕ್ಷಣೆಗೆ ನೀರುಣಿಸಲು ಜಗದೀಶನ ಸತಿ ಜಯ ಬರುತ್ತಿರುವಳಲ್ಲ. ಬರ್ಲಿ ಅವಳೆವರು ಅವಳ ವಿಷಯ ಅವಳ ಗಂಡನ ವಿಷಯವಾಗಿ ಕಂಡಂತೆ ಹೇಳಿ ಅವನನ್ನು ನಂಬಿದ ಅವಳನ್ನು ಕೂಡ ಕಡಿದ ಮರದಂತೆ ಮಾಡಿ ಅವಳಿಂದಲೇ ಅವಳ ಗಂಡನಿಗೆ ಹುಚ್ಚು ಹಿಡಿಯುವ ಪುಡಿ ಕೊಟ್ಟು ಹುಚ್ಚು ಹಿಡಿಸಿದರೆ ತೀರಿಯೇ ಹೋಯಿತು. ಓ ತಂಗಿ ಜಯ, ಯಾಕಮ್ಮ ದೇವರಿಗೆ ಹೋಗಿದ್ದೇನು? ಹೌದಣ್ಣ. ಅಲ್ಲಮ್ಮ, ಪಾಪ ಕುರುಡಿ ನೀನು ಎಲ್ಲಿಯಾದರೂ ಎಡವಿ ಬಿದ್ದರೆ ಹೇಗಮ್ಮ? ಯಾರನ್ನಾದ್ರೂ ಜೊತೆ ಕರೆದುಕೊಂಡು ಹೋಗಬಾರ್ದಾಗಿದೆ. ದಿನಾಲು ಹೋಗಿ ಬಂದು ರೂಢಿಯಾಗಿದೆ ಉದ್ದೇಶಣ್ಣ. ತಂಗಿ, ಪರಮ ಪಾವನ ಗಂಗೆ, ಆ ದೇವರು ನಿನ್ನ ಕಣ್ಣ ಕಸಿದುಕೊಂಡು ಬಹುದೊಡ್ಡ ಅಪರಾಧ ಮಾಡಿದ್ದಾನಮ್ಮ. ದೈವದಲ್ಲಿ ಇದ್ದದನ್ನು ತಪ್ಪಿಸೋದಕ್ಕೆ ಯಾರಿದ್ರೂ ಸಾಧ್ಯವಿದೆ ಅಣ್ಣ. ಆದರೂ ತಂಗಿ, ನೀ ನಂಬಿದ ಮರವೇ ನಿನ್ನ ಮೇದುರುಳಿ ಬೀಳುತ್ತಿರುವುದನ್ನು ಕಂಡು ನನಗೆ ಬಹಳ ಕೆಡಕನ್ನಿಸುತ್ತದೆ ತಂಗಿ. ಯಾಕಣ್ಣ ಹೀಗೆ ಮಾತಾಡ್ತಾ ಇದೀಯಾ? ಮಾಣಿಕ್ಯದಂಥ ಮಾವ, ದೇವರಂಥ ಭಾವ, ದೇವರಂಥ ನನ್ನ ಗಂಡ, ಅಕ್ಕರೆ ಅಕ್ಕ ನನಗಿರುವಾಗ ನಾನು ನಂಬಿದ ಮರ ನನ್ನ ಬೇಲಿ ಬೀಳುತ್ತದೆ. ಬಿಡಿಸಿ ಹೇಳೋಣ ಏನಂತ? ಬಿಡಿಸಿ ಹೇಳಿದರೆ ಬದುಕುವಿ ಎಂಬ ಭರವಸೆ ನನಗಿಲ್ಲ ತಂಗಿ. ಅಣ್ಣ, ದೊಡ್ಡ ಅರ್ಥವನ್ನು ಹೇಳಿ ಗಾಬರಿ ಪಡಿಸಬೇಡ. ನಡೆದ ವಿಷಯ ಏನು ಅಂತ ಆದರೂ ಬಿಡಿಸಿ ಹೇಳು ನೀನು. ನನಗೆ ತಂಗಿ ಇರದಿದ್ದರು ನಿನ್ನನ್ನೇ ತಂಗಿ ಎಂದು ತಿಳಿದ ನಾನು ನಿನಗಾಗುತ್ತಿರುವ ಅನ್ಯಾಯ ಕಂಡು ನಾನೇ ಕುರುಡನಾಗಿ ಬಿಡಬಾರದಾಗಿತ್ತು ಎಂದು ನನ್ನ ಮನೆ ಮಿಡಿಯುತ್ತಿದೆ ತಂಗಿ. ಅಣ್ಣ, ಸಂತಾಪದ ಸಮುದ್ರದಲ್ಲಿ ಬಿದ್ದ ಬಳಲುತ್ತಿರುವ ಅಬಲೆಯನ್ನು ಎತ್ತಿ ದಡಗಾಣಿಸಿದ ಜಗದೀಶ ನನ್ನ ಪತಿ ಆದರೆ ಎಂದು ಸಂತೋಷ ಪಡುತ್ತಿರುವಾಗ ಮತ್ತೆ ನನ್ನ ಬಾಳಿನಲ್ಲಿ ವಿಷ ಬೆರೆಸಬೇಕು ಅಂತ ಮಾಡಿರುವಿಯಾ? ದಿನನಿತ್ಯ ಸಾವಿರಾರು ರೋಗಿಗಳ ಸೇವೆ ಮಾಡಿ ಮುಕ್ತಿ ಪಡೆಯುತ್ತಿರುವ ಈ ಡಾಕ್ಟರ್ ನಿಜವಾಗಲೂ ನಿನ್ನ ಬಾಳು ಬುಡ ಮೇಲೆ ಮಾಡಲು ಬಂದಿಲ್ಲ ತಂಗಿ. ನನ್ನ ತಂಗಿಯನ್ನು ತಬ್ಬಲಿಯನ್ನಾಗಿ ಮಾಡಿ ಬೀದಿಗಟ್ಟುವ ಕುತಂತ್ರ ನಡೆಸಿದ ಆ ನಿನ್ನ ಗಂಡ ಹಾಗೂ ನಿನ್ನ ಅಕ್ಕನ ಕಠೋರ ನುಡಿ ಕೇಳಿರುನೆಂದು ನಿನಗೆ ಮುಂದಿನ ಮಾರ್ಗ ತೋರಿಸುವುದಕ್ಕಾಗಿ ಬಂದಿದ್ದೇನೆ ತಂಗಿ. ಅಣ್ಣ, ನಿನ್ನ ಕುಲದೇವರ ಸಾಕ್ಷಿಯಾಗಿ ಸತ್ಯವೇ ಈ ಮಾತು. ಸುಳ್ಳು ಹೇಳಿದರೆ ಮಾರೋಗ ಹತ್ತಿಕೊಳ್ಳಿತು ಹೋಗಲಿ ಈ ಡಾಕ್ಟರ್ನ ದೇಹ. ಹೆಸರಿಗೆ ಮಾತ್ರ ನಿನ್ನ ಹೆಂಡತಿ ಎಂದು ತಿಳಿದರು ನಮ್ಮ. ಆದರೆ ನೀನಿರದಾಗ ನಿನ್ನ ಅಕ್ಕನ ತೋಳತಕ್ಕೆ ಗಿಳಿಯಾಗಿ ಆಶಿಸಿ ಆಡುತ್ತಿರುವುದನ್ನು ಇದೀಗ ನಾನು ಸ್ವತಃ ಕಣ್ಣಾರೆ ಕಂಡು ಕೆಂಗೆಟ್ಟು ಬಂದಿರುವೆ ನಮ್ಮ, ಕೆಂಗೆಟ್ಟು ಬಂದಿರುವೆ. ಅಯ್ಯೋ ದೇವ್ರಿ, ದಾರಿ ತೋರಿಸದಂತೆ ಮಾಡಿ ಮತ್ತೆ ಕಲ್ಲು ಮುಳ್ಳುಗಳನ್ನು ಸುರಿಬಿಟ್ಟಿಯಾ ನನ್ನ ಬಾಳಿನಲ್ಲಿ. ಇಂಥ ದುರ್ತರ ಪ್ರಸಂಗ ಬಂದು ಮೊದಲು ನನ್ನ ಗರ್ಭದಲ್ಲಿರುವ ಮಗುವಾದರೂ ಮಡಿದ ಹೋಗಬಾರದೆ. ಭಕ್ತಗಳಿಗೆ ಶಕ್ತಿ ಕೊಟ್ಟು ಕಾಪಾಡುವ ಬದಲು ಆ ಶಕ್ತಿಗಳನ್ನಾಗಿ ಮಾಡಿದ್ರೆ ಖಂಡಿತವಾಗಿ ನಾನು ಬದುಕಿರುವುದಿಲ್ಲ. ತಂಗಿ, ನೀನು ಅಳುಕೊಂಡು ನನಗೆ ಬಹಳ ಕಡೆಕಣಿಸುತ್ತದೆ. ನಿನ್ನನ್ನೇ ನಾನು ನಿಜವಾಗಿದ್ದರೆ ನಿನ್ನ ಅಕ್ಕ ಹಾಗೂ ನಿನ್ನ ಗಂಡನಿಗೆ ಚೆನ್ನಾಗಿ ಪಾಠ ಕಲಿಸುತ್ತೇನೆ. ಆದರೆ ಅದಕ್ಕೆ ನಿನ್ನ ಸಹಕಾರ್ಯ ಬೇಕು ತಂಗಿ.
ನನ್ನ ಬಾಳನ್ನು ಬೆಳಗಿಸಬೇಕು ಅಂತ ಬಂದಿದ್ದೀಯ ನೀನು. ನನ್ನ ಬಾಳಿಗೆ ನೀನಾದರೂ ತೋರಿಸಿ ಒಳ್ಳೆ ಮಾರ್ಗವನ್ನು ತೋರಿಸು ನೀನು. ಆ ಭಗವಂತ ನಿನಗೆ ಒಳ್ಳೆದನ್ನು ಮಾಡ್ಲಿ. ಹೇಳಣ್ಣ, ಯಾವ ದಾರಿಯನ್ನು ತೋರಿಸಬೇಕು ಅಂತ. ತಂಗಿ, ನನ್ನ ಹತ್ರ ಒಂದು ದಿವ್ಯವಾದ ಔಷಧಿ ಇರುವುದಮ್ಮ. ಆ ಔಷಧಿಯನ್ನು ನಿನ್ನ ಗಂಡನಿಗೆ ಗೊತ್ತಾಗದಂತೆ ನೀರಿನಲ್ಲಾಗಲಿ ಅಥವಾ ಹಾಲಿನಲ್ಲಾಗಲಿ ಬೆರೆಸಿ ಕುಡಿಸಿದರೆ ತೀರಿಯೇ ಹೋಯ್ತು. ನಿನ್ನ ಅಕ್ಕನ ಮೇಲಿರುವ ಅನುರಾಗ ಅನುಕಂಪ ತನ್ನಷ್ಟಕ್ಕೆ ತಾನಾಗಿ ತಿರುಗಿ ಮತ್ತೆ ನಿನ್ನ ಜೊತೆ ಮಂದಹಾಸದಿಂದ ಬಾಳು ಸಾಗುತ್ತಾನೆ. ಹಾಗಾದ್ರೆ ಮೊದಲು ಕೊಡೋಣ ಔಷಧಿಯನ್ನು. ಚಂಚಲವಾದ ಅವರ ಮನಸ್ಸನ್ನು ಮತ್ತೆ ನನ್ನೆಡೆಗೆ ಸೆಳೆಸಿಕೊಂಡು ಈ ಊರನ್ನು ಬಿಟ್ಟು ಬಹುದೂರವಾಗಿ ನಾವು ಹೊರಟು ಹೋಗ್ಬಿಡುತ್ತೇವೆ. ತಂಗಿ, ಔಷಧಿ ಹೇಗೆ ಕೊಡಬೇಕೆಂದು ಪಾಠ ಹೇಳಿ ಕೊಡುತ್ತೇನೆ, ಚೆನ್ನಾಗಿ ಕೇಳು. ಈಗ ಸದ್ಯ ಮನೆಗೆ ಹೋದವಳೆ ಒಂದು ಗ್ಲಾಸ್ ನೀರಿನಲ್ಲಿ ಈ ಔಷಧಿಯನ್ನು ಬೆರೆಸಿಟ್ಟು ಬಿಡು. ನಿನ್ನ ಗಂಡ ಬಂದಾಕ್ಷಣವೇ ಈ ವಿಷಯವಾಗಿ ಸ್ವಲ್ಪ ಪ್ರಸ್ತಾಪಿಸು. ನಾನು ಹಾಗೆ ಮಾಡಿಲ್ಲ ಜಯ, ನಾನು ಹೀಗೆ ಮಾಡಿಲ್ಲ. ದೇವರಾಣೆ ದಿಂಡರಾಣೆ ಎಲ್ಲ ದೇವರ ಆಣೆ ಮಾಡಿ ಒಣನನೆ ಮಾಡುತ್ತಾನೆ. ಆಗ ನೀನು ಆ ಗ್ಲಾಸ್ ಅನ್ನು ಅವನ ಮುಂದೆ ಹಿಡಿದು ಈ ಪವಿತ್ರ ಗಂಗಾ ಮಾತೆ ಮೇಲೆ ಆಣೆ ಮಾಡಿ ಕುಡಿದರೆ ನಿಮ್ಮನ್ನು ನಂಬುತ್ತೇನೆ ಎಂದು ಕಂಡು ತುಂಡಾಗಿ ಹೇಳಿಬಿಡು. ಆಮೇಲೆ ನೋಡು, ಕ್ಷಣದಲ್ಲಿ ನಿನ್ನ ತೋಳಿನಲ್ಲಿ ಮಗುವಿನಂತೆ ನೋಲಾಡುತ್ತಾನೆ ನಿನ್ನ ಪತಿರಾಯ. ಈ ಸೂಕ್ತ ಸಲಹೆಯನ್ನು ಕೊಟ್ಟಿರುವ ಈ ತಂಗಿಯ ರಕ್ಷಾ ಕವಚ ಸದಾ ನಿನ್ನ ಮೇಲೆ ಇರಲಿ. ಈ ಔಷಧ ಕುಡಿದ ಮೇಲಾದರೂ ನನ್ನವರು ನನಗೆ ಬಿಟ್ಟು ನನ್ನ ಅಕ್ಕನನ್ನು ಬಯಸುತ್ತೆ ಆದ್ರೆ ಖಂಡಿತವಾಗಿ ನಾನು ಬದುಕುವುದಿಲ್ಲ. ಏನಾಯ್ತು? ಹೀಗೇಕೆ ದಾರಿಯಲ್ಲಿ ನಿಂತು ಹುಚ್ಚಿಯಂತೆ ಕೂಗುತ್ತಿರುವಿ? ಏನಾಗಿದೆ ನಿನಗೆ? ಆಗುವುದಿಲ್ಲ, ಹಾಗೆ ಹೋಗಿದೆ ಸ್ವಾಮಿ. ಜೀವ ಹೋಗದೆ ಜೀವಂತ ಹೆಣವಾಗಿ ನನ್ನ ದರಿಪುತ್ರ ದೈವಕ್ಕೆ ಧಿಕ್ಕಾರವಿರಲಿ ಅಂತ ಕಣ್ಣೀರು ಹಾಕ್ತಾ ಇದ್ದೀನಿ. ನಿಜವಾಗಿ ನೀವು ಕುರುಡಿ ಉದ್ಧಾರಕ್ಕೆ ಅಂತ ಕಣ್ಣಾಗಿಲ್ಲ. ಕಣ್ಣಿಲ್ಲದ ನನ್ನಂತ ಕುರುಡಿ ಕೈ ಹಿಡಿದ್ರೆ ಕಂಡ ಹೆಣ್ಣಿನ ಜೊತೆಗೆ ಯಾವ ರೀತಿ ಚಕ್ಕಂದ ಮಾಡುವುದಕ್ಕೆ ಯಾವ ಆಸರೆ ಇರುವುದಿಲ್ಲ ಅಂತ ನೀವು ನನ್ನನ್ನು ಮದುವೆ ಮಾಡಿಕೊಂಡಿದ್ದೀರಾ. ಜಯ, ನಿನ್ನ ಗಂಡ ಎಂಥ ಸಂಕಟವನ್ನಾದರೂ ತಡೆದುಕೊಳ್ಳಬಹುದು. ಆದರೆ ನನ್ನ ಮುದ್ದಿನ ಮಡದಿಯ ಮನ ನೊಂದರೆ ಸಹಿಸುವ ಶಕ್ತಿ ನನಗಿಲ್ಲ. ಸಮಾಧಾನ ತಂದುಕೊಂಡು ಸವಿಸ್ತರವಾಗಿ ಹೇಳು. ನೀವು ನಿಜವಾಗಿಯೂ ಈ ಕುರುಡಿ ಉದ್ಧಾರಕ ಅಂತ ನೀವು ನನ್ನನ್ನು ಮದುವೆ ಮಾಡಿಕೊಂಡಿಲ್ಲ ಸ್ವಾಮಿ. ಕಣ್ಣಿಲ್ಲದ ನನ್ನನ್ನು ಮದುವೆ ಮಾಡಿಕೊಂಡ್ರೆ ಕಂಡ ಹೆಣ್ಣಿನ ಜೊತೆಗೆ ಚಕ್ಕಂದ ಮಾಡುವುದಕ್ಕೆ ಯಾವ ಆತಂಕವಿಲ್ಲವೆಂಬ ಕಾರಣದಿಂದ ನನ್ನನ್ನು ಮದುವೆ ಮಾಡಿಕೊಂಡಿದ್ದೀರಾ. ಪಡೆದು ನನ್ನ ಪ್ರಾಣವನ್ನೇ ತೆಗೆದುಬಿಡಿ. ಸಂತೋಷವಾಗಿ ಮುತ್ತೈದೆ ಸಾವನ್ನಪ್ಪುತ್ತೀನಿ. ಆದ್ರೆ ನಾನು ಬದುಕಿದ್ದು ನನ್ನ ಗಂಡನನ್ನು ಮತ್ತೊಬ್ಬರ ಕೈಯಲ್ಲಿ ಕೊಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅಪ್ಪ, ನಾನು ಪಾಪ ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆಯನ್ನು ಕೊಟ್ಟಿರುವ ತಂದೆ. ಅಪ್ಪ, ಎಲ್ಲಿರಿವೆ ಅಪ್ಪ? ನಿನ್ನ ಮಗಳು ಮದುವೆ ಮಾಡಿಕೊಂಡು ಗಂಡನಲ್ಲಿ ಒಂದಾಗಿ ಚೆಂದಾಗಿ ಇದ್ದಾಳೆ ಅಂತ ಆಸೆಯಿಂದ ನೀನು ತೀರ್ಥಯಾತ್ರೆಗೆ ಹೊರಟು ಹೋದಿಯಾ? ಬೇಗನೆ ಬಾರಪ್ಪ, ಬಂದು ಈ ನಿನ್ನ ಮಗಳ ಮುಖವನ್ನಾದ್ರೂ ನೋಡು. ದೇವ, ನಿನ್ನ ಪ್ರಪಂಚದಲ್ಲಿ ನ್ಯಾಯವಾಗಿ ಬಾಳಿ ಬದುಕಬೇಕೆಂಬ ಈ ಜೀವಿಗೆ ಈ ರೀತಿ ದುಸ್ಥಿತಿ ತಂದೀಯ. ನನ್ನ ಕೈ ಹಿಡಿದ ಹೆಂಡತಿಯೇ ನನ್ನ ಬಗ್ಗೆ ಸಂಶಯ ಪಡುವಂತೆ ಮಾಡಿದೀಯ. ಬೇಡಪ್ಪ, ನಾಲ್ಕು ದಿಕ್ಕಿನಿಂದ ಉಕ್ಕಿ ಬರುವ ಕಷ್ಟ ಕಾರ್ಪಣ್ಯದ ಬಾನುಗಳಿಂದ ನನ್ನನ್ನು ನಿಶಕ್ತನನ್ನಾಗಿ ಮಾಡಬೇಡ. ಯಾವ ಪಾಪಿಯಿಂದ ನನ್ನ ಹೆಂಡತಿಯ ತಲೆಯಲ್ಲಿ ನನ್ನ ಬಗ್ಗೆ ಸಂಶಯದ ವಿಷ ಬೀಜ ಬಿತ್ತುವಂತೆ ಮಾಡಿರುವಿಯೋ, ಅವನಿಂದಲೇ ಅವಳಿಗೆ ಬುದ್ಧಿ ಹೇಳುವಂತೆ ಮಾಡಿ ಈ ಪವಿತ್ರ ಜೀವಿಗಳನ್ನು ಒಂದು ಮಾಡು ದೇವಾ, ಒಂದು ಮಾಡು.
ನಮ್ಮಿಬ್ಬರ ಜೋಡಿ ರಾಮ ಸೀತೆಯರಂತೆ ರಾಧೆ ಕೃಷ್ಣನಂತೆ ಅನ್ಯೋನ್ಯದ ಅಲೆಯಲ್ಲಿ ತೇಲುವ ಪವಿತ್ರ ಜೋಡಿ ಎಂದು ಅಕ್ಕಪಕ್ಕದವರು ಹರಿಸಿ ಹಾಡುತ್ತಿರುವಾಗ ಅದ್ಯಾವ ವಿಷಜಂತು ನಿನ್ನ ತಲೆಯಲ್ಲಿ ಅವಿವೇಕದ ವಿಚಾರ ತುಂಬಿರೋಣ ಹೇಳು. ಅವನ ರಕ್ತವನ್ನೇ ಹೀರಿ ನಂದ ಗೋಕುಲದಂತಿರುವ ಮನೆ ಒಡೆಯುವ ಮರ್ಕಟರಿಗೆ ಪಾಠ ಕಲಿಸುತ್ತೇನೆ. ಕಂಡದ್ದನ್ನಾಡಿದರೆ ಕೆಂಡಿದಂತ ಕೋಪ ನಿಮಗೇಕೆ? ದಾರಿ ತಪ್ಪಿದ ನಿಮಗೆ ದೇವರಾಗಿ ಬಂದವರ ಮೇಲೆ ಏಕೆ ನಿಮಗೆ ಮುನಿಸು? ನಾನೇನು ಹೆಣ್ಣಲ್ಲವೇ? ನನ್ನಿಂದ ನಿಮಗೆ ಸುಖ ಸಿಗಲಿಲ್ಲವೇ? ಕಣ್ಣುಗಳಿಲ್ಲವೆಂಬ ಒಂದೇ ಆತಂಕ ನನ್ನಲ್ಲಿ, ಉಳಿದೆಲ್ಲವೂ ಉತ್ತಮವಾಗಿರುವಾಗ ಬೇರೆ ಹೆಣ್ಣಿನ ಮೇಲೆ ಮನಸ್ಸು ಮಾಡಲು ನಿಮಗೆ ಮನಸ್ಸಾದ್ರೆ ಹಾಗಾಯ್ತು. ನಿಮಗೆ ಬೇಡವಾಗಿದ್ರೆ ಹೇಳ್ಬಿಡಿ, ನಿಮ್ಮ ಕೈಯಾರೆ ತೊಟ್ಟು ವಿಷ ಕೊಟ್ಟು ಬಿಡಿ, ಕುಡಿದು ಸಂತೋಷವಾಗಿ ಸತ್ತು ಹೋಗುತ್ತೇನೆ. ಆದ್ರೆ ನಾನು ಬದುಕಿದ್ದಾಗ ನನ್ನ ಪತಿಯನ್ನು ಬೇರೊಬ್ಬರ ಕೈಯಲ್ಲಿ ಕೊಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನಾನೀಗ ನಿನಗೆ ಯಾವ ರೀತಿ ಹೇಳಿ ನಂಬಿಸಲಿ ನನಗೆ ತಿಳಿಯದಾಗಿದೆ. ಒಂದು ಮಾತು ಜಯಶ್ರೀ, ನಾನು ಈ ರೀತಿ ನೀತಿ ಬಿಟ್ಟಿದ್ದರೆ ನಿನ್ನ ಹೊಟ್ಟೆಯಲ್ಲಿ ಮೂಡಿರುವ ನನ್ನ ಮಗು ಈಗಲೇ ಬಸಿದು ಹೋಗಲಿ. ಸತ್ಯ ಸತ್ಯ ಸತ್ಯ. ಯಾವುದನ್ನು ನಂಬಲಿ, ಯಾವುದನ್ನು ಬಿಡಲಿ? ನಮ್ಮಿಬ್ಬರ ಮಧ್ಯದಲ್ಲಿ ಸಂಸಾರದಲ್ಲಿ ಹುಳಿಯನ್ನು ಎಬ್ಬಿಸಿದ ಪಾಪಿಗಳ ಪ್ರಯತ್ನವೋ ಅಥವಾ ನೀವು ಕಾಲು ಜಾರಿದ್ದು ನಿಜವೋ? ಯಾವುದನ್ನು ತಿಳಿಯದೆ ಹೆಣ್ಣಿಗೆ ಬೇಗನೆ ನೆಮ್ಮದಿಯನ್ನು ನೀಡಿ ಸ್ವಾಮಿ, ನೀಡಿ. ಜಯ, ನಿನ್ನ ಪತಿ ಜಾರನಲ್ಲ, ಇದೇ ನಿನ್ನ ಪತಿ ಜಾರನಲ್ಲ ಎಂಬುದೇ ಇದೇ ಸತ್ಯ ಜಯಿಸಿರಿ. ಹಾಗಾದ್ರೆ ಈ ಪವಿತ್ರ ಗಂಗಾ ಮಾತೆಯ ಸಾಕ್ಷಿಯಾಗಿ ಇದನ್ನು ಮುಟ್ಟಿ ಈ ನೀರನ್ನು ನೀವು ಸೇವಿಸುವಿರಾ? ನೀನು ವಿಷ ಕೊಟ್ಟರು ಸೇವಿಸುವ ಈ ನಿನ್ನ ಗಂಡ ನಿನ್ನ ಕೈಯಾರೆ ಕೊಟ್ಟ ಈ ಪವಿತ್ರ ಗಂಗೆಯನ್ನು ಸೇವಿಸುವುದೇನು ಮಹಾ? ಈ ಪವಿತ್ರ ಜಲ ಮುಟ್ಟಿ ನಾನು ಈ ಹೇಯ ಕಾರ್ಯ ಮಾಡಿಲ್ಲವೆಂದು ಸೇವಿಸುತ್ತೇನೆ. ಸ್ವಾಮಿ, ನೀವು ನಿಜವಾಗಲೂ ಕಾಲು ಜಾರಿಲ್ಲ ಎಂಬುದು ನಿಜವಾಗಿ ಹೋಯಿತು. ನಮ್ಮಿಬ್ಬರ ಮಧ್ಯದ ಸಂಸಾರದಲ್ಲಿ ಹುಳಿ ಮದ್ದನ್ನು ಹಾಕಿದ್ದೆಲ್ಲ ಅಂಥವರು ಹೆಸರಿಲ್ಲದಂತಾಗ್ಲಿ, ಅಂಥವರು ನಾಶವಾಗಿ ಹೋಗಲಿ. ಅಯ್ಯೋ, ನನ್ನ ಹೊಟ್ಟೆಯಲ್ಲಿ ಉರಿ ಬೆಂಕಿ ಬಿದ್ದಂತಾಗುತ್ತಿದೆ, ಮುಗಿಲು ಮೈ ಮೇಲೆ ಬಿದ್ದಂತಾಗುತ್ತಿದೆ, ಭೂಮಿ ಬಾಯಿ ಬಿಟ್ಟಂತಾಗುತ್ತಿದೆ. ಜಯಶ್ರೀ, ನಾನು ನಿನ್ನ ನಗಲಿ ಎಲ್ಲಿಯೋ ಹೋಗುತ್ತಿರುವಂತೆ ಕಾಣುತ್ತಿದೆ. ಏನಾಯ್ತು ನಿಮಗೆ? ತಲೆಗೆ ತಾಪ ಮಾಡಿಕೊಂಡು ಹುಚ್ಚು ಹಿಡಿದವರಂತೆ ಮಾಡ್ತಾ ಇದ್ದೀರಾ? ನಿಮಗೆ ಅಪವಾದವನ್ನು ಕೊಟ್ಟಿರುವ ನನ್ನನ್ನು ಕ್ಷಮಿಸಬೇಡಿ ಸ್ವಾಮಿ, ಕ್ಷಮಿಸಬೇಡಿ. ಜಯ, ನೀನು ನನಗೆ ಭಯ ಬರುತ್ತಿದೆ. ನನಗೀಗ ಭಯ ಎಲ್ಲವೂ ಮಾಯ. ಇನ್ನು ಯಾರಿಗೂ ಇಲ್ಲ ನನ್ನ ಮೇಲೆ ದಯ. ಈ ಮನೆಯಲ್ಲಿ ನನಗಿಲ್ಲ ನ್ಯಾಯ. ಅಯ್ಯೋ, ಏನಾಯ್ತು ನಿಮಗೆ? ತಲೆಗೆ ತಾಪ ಮಾಡಿಕೊಂಡು ಹುಚ್ಚ ಹಿಡಿದವರಂತೆ ಮಾಡ್ತಾ ಇದ್ದೀರಾ? ನನಗೆ ಈಗ ತುಂಬಾ ಭಯವಾಗ್ತಾ ಇದೆ. ಅಕ್ಕ ಅಕ್ಕ ಅಕ್ಕ, ಬೇಗ ಬಾರಕ್ಕ. ಏನಾಯ್ತು? ಯಾಕೆ ಈ ರೀತಿ ಒದರ್ತಾ ಇದೀಯಾ? ಅವ್ರಿಗೆ ಹುಚ್ಚ ಹಿಡಿದವರಂತೆ ಮಾಡ್ತಾ ಇದ್ದಾರೆ. ಬೇಗನೆ ಆಸ್ಪತ್ರೆಗಾದ್ರೂ ಕರೆದುಕೊಂಡು ಹೋಗೋಣ ಬಾರಕ್ಕ. ಏನಿದು ಮನೆಯಲ್ಲಿ ಗಲಾಟೆ? ಬಾಬಾ, ಅವರು ಹುಚ್ಚು ಹಿಡಿದ ಹಾಗೆ ಮಾತಾಡ್ತಾ ಇದ್ದಾರೆ. ಬೇಗನೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ಇವನಿಗೇನು ಹುಚ್ಚು ಹಿಡಿಯುತ್ತಿದೆ? ಯಾರಿಗಾದ್ರೂ ಹುಚ್ಚು ಹಿಡಿಸು ಮಹಾ ಮುಟ್ಟಾಳ. ಹೆಂಡತಿಯನ್ನು ಬಿಟ್ಟು ಅಂಗಡಿಯಲ್ಲಿ ಇರಕ್ಕಾಗದೆ ಈ ರೀತಿ ತುಂಟ ನೆಪ ಹುಡಿರಬೇಕು. ಮುಟ್ಟಾಳರ ಮಧ್ಯೆ ಮನುಷ್ಯರಿರುವ ಮನೆ ಅಲ್ಲರಪ್ಪೋ. ಅಣ್ಣ, ನೀನು ನನ್ನ ತಮ್ಮ,
ಅಪ್ಪನ ಎರಡು ಕಣ್ಣು ನಾವಲ್ಲವೇ? ಆ ಎರಡು ಕಣ್ಣು ನೋಡಿ ನೋಡಿ ಬಾಡಿದ ಕುಡಿ ಕಡಿದು ಹಾಕೋಣ ಬಾರಣ್ಣ. ಏ ಕಾಮಣ್ಣ, ಊಟ ಮಾಡಿ ಕೈ ತೊಳೆಯೋಣ. ಅಂತೂ ನನ್ನ ಮಗಳ ಕುಂಟಿದ್ದರು ಗುದ್ದಾಡಿ ಗದ್ಲ ಮಾಡಿ ಆ ಉದ್ದೇಶಪ್ಪನ ದವಾಖಾನ್ಯಾಗ ನರಸ ಆಗಿಬಿಟ್ಟು ಈಕಿನೇನ ಚಂದಂಗ ಸುತ್ತಾಕ ಕಲಿತಾಳು, ಏನ ಕಾಡ್ಯಾನಂಗ ಕೈಯಾಗ ಸೂಜಿ ಬಿಟ್ಟು ಓಡಿ ಹೋಗ್ತಾಳು, ಯಾರಿಗೆ ಏನ್ ಯಾಕಾಗುವಲ್ಲಕ ತನಗೆ ಏನೇನ್ ಬೇಕಾದೆಲ್ಲ ತಾನ ಮಾಡಿಕೊಂಡಾಳಂದಾಗ ಇದ ನಮ್ದೊಂದು ಪುಣ್ಯ. ಮತ್ತೇನ್ ಮುರ್ಗ್ಯಾ ದಾರಿಯಲ್ಲಿ ನಿಂತ ಮಗಳ ದಾರಿ ಕಾಯಕತ್ತಿ ಏನ? ಆಕೆ ದಾರಿ ಯಾಕ ಹೇಳ್ರಿ ಅಪ್ಪ, ನೀವು ಆಕಿಗೆ ಇಷ್ಟು ಕಲಿಸಿ ನರ್ಸನ್ನು ಮಾಡೋದ್ರ ಸಲುವಾಗಿ ಎಷ್ಟು ಕಷ್ಟಪಟ್ಟೇರಿ, ಏನು ಸುದ್ದಿ ಅಂದನಾದ ಅಲ್ರಿ ಅಪ್ಪ. ನಿಮ್ಮ ಕೈಯಾಗಿನ ಕೆಲಸ ಮುಗಿಸಾಕಿ ಸರ್ವತ್ತಾದ್ರೂ ಮನೆಗೆ ಬಂದ್ರ ನಾ ಯಾಕಂತ ಕೇಳಂಗಿಲ್ರಿ. ವೆರಿ ಗುಡ್ ಮುರ್ಗ್ಯಾ, ನಿನ್ನ ಮಗಳಿಗೆ ನಾನು ಮೊದಲಿನಿಂದಲೂ ಎಲ್ಲವನ್ನು ಹೇಳಿಕೊಡ್ಬೇಕಾಗಿದೆ. ಅದಕ್ಕಾಗಿ ಅವಳು ಸದಾ ನನ್ನ ಮಗ್ಗಲದಲ್ಲಿಯೇ ಇರಬೇಕಾಗಿದೆ. ಮಗ್ಗಲ್ದಾಗ ಯಾಕ್ರಿ ಅಪ್ಪ, ನೀವು ಆಕಿ ಎತ್ಕೊಂಡು ತಿರುಗಾಡಿದ್ರ ನಾ ಯಾಕೆ ಓದ್ಲ ನೋಡ್ರಿ ಹೇಳ್ರಿ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ, ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಮನಸ್ಸಿನ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಎಲ್ಲದಾನ ಏನ ಯಪ್ಪ, ಇವ್ರದರಲ್ಲ ಡಾಕ್ಟರ್ ಭಾಳ ಅಂದ್ರೆ ಭಾಳ ಚಲೋ ಮನ್ಸಾರದಾರಪ್ಪ. ಇಲ್ಲಿ ನೋಡಿಯಪ್ಪ, ನನಗೆ ಯಾವ್ಯಾವ ಸಾಮಾನು ಎಲ್ಲಿ ಸುಚ್ಬೇಕ, ಯಾವ್ಯಾವ ಸಾಮಾನು ಯಾರ್ಯಾರು ಕೊಡ್ಬೇಕಾ ಅಂತ ಹೇಳಿ ಡಾಕ್ಟರ್ಗೆ ಎಷ್ಟು ಚಂದ ಕಲಿಸ್ಕೊಟ್ಟಾರಪ್ಪ. ಭಾಳ ಚಂದ ಹೇಳ್ಕೊಟ್ಟಾರ ನೋಡಪ್ಪ ನನಗೆ ಇವ್ರ. ಕೊಡ್ಲೇಬೇಕಲ್ಲ, ನಿನ್ನಂತವಳು ನನಗೆ ನರ್ಸ್ ಆಗಿ ಸಿಕ್ಕಾಗ, ನನಗೆ ಬಹಳ ಹರ್ಷ ಆಗಿ ಬಿಟ್ಟಾಗ ನನಗೆ ಕೆಲಸ ಕಾರ್ಯ ಮಾಡಲು ಬಹಳ ಉತ್ತೇಜನ ಸಿಗುತ್ತದೆ. ಒಳ್ಳೆ ಇರ್ತಾಳ ತಗೋಡ್ರಿ ಅಪ್ಪ. ಆಕೆಗೆ ಮನ್ಯಾಗಾರ ಏನ್ ಕೆಲಸ ಐತ್ರಿ ಅಪ್ಪ, ನೀವ್ರು ಹಿಂಗ ಮಾಡ್ರಿ, ಆಕಿನ ಮುಂಜಾನಿಂದ ರಾತ್ರಿ 11 ತನಕ ನೀವ ಇಟ್ಕೊಡ್ರಿ. ಯಪ್ಪ, ರಾತ್ರಿ 11 ಮೇಲೆ ಬಂದ ನಾ ಏನ್ ಮಾಡೋದೈತಿ ಮನ್ಯಾಗ? ಮೌನ ಅಲ್ಲೇ ಮಲ್ಕೊಂಡ್ರಂತ ಭಾಳ ಚಲೋ ಆತಾನೆ. ಹೌದಲ್ಲ? ಮತ್ತ ಮತ್ ನಿನ್ನ ಗತಿ, ಮತ್ ನಿನ್ನ ಗತಿ ಏನಪ್ಪ? ನಾವೇನವ್ವ ಮಗ್ಗಲ ಮನಿ ಮಲ್ಲವ ಅದಾಳಲ್ಲವ, ಅಕ್ಕಿ ಕಡೆಯಿಂದ ಒಂದು ಬಿಸಿ ರೊಟ್ಟಿ ಮಾಡಿಸ್ಕೊಂಡು ತಿಂದು ಬಿಟ್ರೆ ಮುಗಿದು ಹೋಗ್ತವ. ವೆರಿ ಗುಡ್ ಮುರುಗಪ್ಪ. ಅಂತೂ ನನ್ನ ಮೇಲೆ ನಿಮ್ಮಿಬ್ಬರ ಭಕ್ತಿ ಇರುವುದು ಕಂಡು ನಿಮಗಾಗಿ ನಾನು ಏನು ಮಾಡಲು ಸದಾ ಈಗ ನೀವು ಇಷ್ಟು ಮಾಡಿದ್ದನಕ ನಮ್ಗೆ ಆನಂದ ಆಗೈತ್ರಿ ಅಪ್ಪ. ನಿಮ್ಮಂತವ್ರ ಗಂಟು ಬಿದ್ದಾಗ ನಮ್ಮಂತ ಬಡವ್ರ ಮಕ್ಕಳು ಉದ್ಧಾರ ಆಗ್ತಾವ್ರಿ ಅಪ್ಪ. ಇನ್ನು ಅಕ್ಕಿಗೆ ಒಂದು ಒಳ್ಳೆ ಬರ ನೋಡಿ ಮದ್ವೆ ಮಾಡಿ ಬಿಟ್ರ ಮುಗದ ಹೋತ. ಓಹೋ, ಮಗಳ ಮದುವೆಗಾಗಿ ಚಿಂತೆ ಮಾಡುತ್ತಿರ್ವಿಯಾ? ಹ್ಞೂನ್ರಿ, ಅವನ ನನ್ಕಿಂತಲ ಅಕ್ಕಿನೂ ಬಹಳ ಚಿಂತೆ ಮಾಡಕ್ ಹತ್ತಾಡ್ರಿ. ಎಂದ ಕೇಳ್ತೀರಿ ಕೇಳ್ರಿ, ಗಂಡಿದ್ರೆ ಇದ್ದರಿಗೆ ಇಷ್ಟೊತ್ತಿಗೆ ಮಕ್ಕಳ ಆಡಿತಿದ್ನಿ, ಮೊಮ್ಮಕ್ಕಳ ಆಡಿಸ್ತಿದ್ನಿ ಅಂತ ಬರೀ ಇಂಥ ಕನಸು ಕಾಣ್ತಾಡ್ರಿ ಅವನವನ. ಇರ್ಲಿ, ಇವಳಿಗಾಗಿ ಉತ್ತಮ ಹೊರ ಹುಡುಕುವ ಕೆಲಸ ನನಗಿರ್ಲಿ. ಅಯ್ಯೋ ಯಪ್ಪ, ನನ್ನ ಮಗಳ ರೊಟ್ಟಿ ತುಪ್ಪದಾಗ ಬಿತ್ತೋ ಯಪ್ಪ. ಆಯ್ಲ್ರಿಪ್ಪ, ಹೊರ ಸಿಗೋ ತನ ಹುಡುಕ್ರಿ, ಹೊರನ ಸಿಗ್ಲಿಲ್ಲ ಅಂದ್ರೆ ಮುಂದೆ ಹೆಂಗ್ರಿ ಅಂತ. ನಿನಗೆ ತಕ್ಕ ವರ ಸಿಗದಿದ್ದರೆ ನಾನೇ ನಿನ್ನ ಕೈ ಹಿಡಿಯಲು ಸಿದ್ಧನಾಗುತ್ತೇನೆ. ಅಯ್ಯಪ್ಪ, ನೀವ್ ಅಷ್ಟ್ ಮಾಡ್ದೇನ್ರಿ ತಿಳ್ಕೊಳ್ರಿ, ವರಸ್ತ ಕೊಡದ ಮಕ್ಕಳ ಮನಿ ತುಂಬ ಟ್ಯಾ ಮ್ಯಾ ಛಾ ಮ್ಯಾ ಅಂತ ಹಾಡ್ದು ಕೊಡ್ತೀನಿ ನೋಡ್ರಿ ನಾನು. ಅಂತೂ ಮಕ್ಕಳನ್ನ ಆಡಿಸ್ತಾನ ನಮ್ಮಪ್ಪ. ಮತ್ತ ಪ್ರಕೃತಿನ ಬಾಳ ಚಲೋ ಐತ್ರಿ ನಮ್ಮ ಹುಡುಗದು, ಪ್ರಕೃತಿನ ಬಾಳ ಚಲೋ ಐತಿ. ಹೆಂಗಾಯ್ತು? ಆದರೂ ಒಂದು ಕರಾರು,
ಈಗ ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದರು ಮದುವೆ ಮಾತ್ರ ಇನ್ನು 3 ವರ್ಷಗಳ ನಂತರ. ಅಯ್ಯೋ ಯಪ್ಪ ಅಲ್ಲಿಯವರೆಗೆ ನಾವಿಬ್ಬರು ಗುಪ್ತ ಸಂಗಾತಿಗಳಾಗಿರಬಹುದು. ಅಯ್ಯೋ ಯಪ್ಪ ನನ್ನ ಮಗಳ ರೊಟ್ಟಿ ತುಪ್ಪದಾಗ ಬಿತ್ತು ಯಪ್ಪ. ಅವನು ಈಗ 3 ವರ್ಷ ಕಾದಿನಂತ ಇನ್ನ 3 ವರ್ಷ ಕಾಯ್ಬೇಕ್ರಿ ಅಪ್ಪ. ಅಲ್ಲ ಯಪ್ಪ 3 ವರ್ಷ ಕಾಯಿ ಅಂತ ಅವ್ ಮಕ್ಕಳ ಇನ್ನ ಹಡಿದ ಪೊಸಿಷನ್ ದಾಗಿಲ್ಲ ಕನಸು ಕಾಣಕ್ ಹೋಗ್ಬೇಡ, ಇನ್ನ ಕಾಯ್ಬೇಕ. ಹಂಗ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋಣ ಅಂತ ಹಾ ಮಾಡ್ಕೋತಾನಂತ. ಆದ್ರೆ ಈಗಿಲ್ಲ, ಹಂಗ ಸುಮ್ನೆ ಇಟ್ಕೋತಾನಂತ. ಏನ್ ನೀವು ಹುಡುಗಿ ಇನ್ನು ಹಳೆ ಕಾಲದ ವಿಚಾರದಲ್ಲಿದ್ದಾಳೆ. ಮತ್ತಿನ್ನೇನ್ರಿ ಸಾಯ್ಬ್ರ, ನೀವು ನೋಡಿದ್ರೆ ಮದ್ವೆ ಆಗಂಗಿಲ್ಲ, ಬರೀ ಇಟ್ಕೊಂತೀನಿ ಕಟ್ಕೊಂತೀನಿ ಅಂತೀರಿ ಅಲ್ರಿ. ಹಂಗ ಬಂದ್ರೆ ಹೆಂಗ ಆಗತ್ತ ಹೇಳ್ರಿ? ನೋಡೋಣ ಏನಾರ ಮಾಡ್ರಿ, ಅಷ್ಟು ನನ್ ಮದ್ವೆ ಆಗ್ರಿ ಸಾಕು. ಈಗ ನೋಡು, ಫಾರಿನ್ ನಲ್ಲಿ ನೋಡು, ವಯಸ್ಸಿನ ಗಂಡು ಹೆಣ್ಣು ಕೊಂಡು ಕೂಡಿಕೊಂಡು ಮದುವೆಯಾಗಲಿ ಬಿಡಲಿ ಸ್ವಚ್ಛಂದಿನಿಂದ ಬಾಳು ಸಾಗಿ ತಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಹಂಗ ನೋಡವ್ವ, ನೀನು ಮದುವೆ ಆಗಲಿ ಬಿಡ್ಲಿ, ಈ ಡಾಕ್ಟರ್ನ ಗಂಡ ಅಂತ ತಿಳ್ಕೊಂಡ ನಮ್ಮ ದೇಶಕ್ಕೆ ನಮ್ಮ ಮನೆಗೆ ಕೀರ್ತಿ ತಗೊಂಡು ಬಾರ ನನ್ನ ಮಗ. ಕಾಳು, ಬೇಗ ಮನೆಗೆ ಹೋಗಿ ಆಸ್ಪತ್ರೆ ಕಡೆಗೆ ಬಂದು ಬಿಡು. ಒಂದು ಆಪರೇಷನ್ ಪೇಷಂಟ್ ಬಂದಿದೆ, ಕಾಡೇಶ್ ಕೂಡ ರಜಾ ಪಡೆದು ಹೋಗಿದ್ದಾನೆ. ನಾನಿನ್ನು ಬರ್ಲ? ನೀವು ಹೋಗಿ ಮನೆಗೆ ಹೊಳ್ಳೆ ಬರ್ರಿ, ಬರದ್ರೊಳಗ ನಾ ದವಾಖಾನ್ಯಾಗ ಇರ್ತೀನಿ. ನೀವು ನಾಚಿಕೆ ಬರು ಮಾನ ಮರ್ಯಾದೆ ಐತಿಲ್ಲ ಒಂದು. ಅಲ್ಲ ಅಲ್ಲಿ ಇರು, ಆ ಕಡೆ ಹೋಗು ಅವನ ಜೊತೆ. ಅವ್ ಹೆಂಗ್ ಹೇಳ್ದ ನಂಗೆ ಹೂಣ ಅಂತಿಲ್ಲ ನಿಮ್ಮ ಅವನು ಹಿಂದಗಡೆ ಪಟ್ಟಿ ಹಿಡ್ಕೊಂಡ್ ಕುಂತೀನ ಕೈಯಾಗ. ಅದು ಯಾಕೆ ಸರಳ ಆಗಬಾರ್ದು? ಅಲ್ಲ ಯಪ್ಪ, ಗೊತ್ತಾಗೈತಿ ನಿನಗ ಅವ್ ಪೂರ ಮಳ್ಳೆ ಐತಿದಂತ. ಅವ ಕಳಿಲಿ ಅದಕ್ಕ ಮಾತಾಡಕತ್ತಾನ. ಅವ ಮೊದಲ ತಳಕನ ನಮಗ ಅವನ ತಳಕಲ್ಲಿ ಎಷ್ಟು ಹುಳಕೈತಿ ಅನ್ನೋದು ನಿನಗನು ಗೊತ್ತಿಲ್ಲ. ಬರೇ ದವಾಖಾನೆಗೆ ಬಂದು ಹೆಣ್ಣು ಮಕ್ಕಳನ್ನ ಬರ್ರಿ ಕಣ್ಣಿಲಿ ನೋಡಿ ಅರ್ಧ ಜಡ್ಡ ಕಡಿಮೆ ಮಾಡ್ತಾನವ. ಕಡಿಮೆವಾಗಿಲ್ಲವಾ? ನೀ ಹೆಂಗ ಮಾಡು, ಆ ದವಾಖಾನ್ಯಾಗ ಒಂದು 4 ಹೊಟ್ಟಿ ಕಟ್ಟಿದ ಗುಳಿಗೆ ಇದ್ರೆ ತಗೊಂಡ್ ಬಾ ನನ್ನ ಮಗಳ. ಯಾಕ ನಿನಗೆ ಹೊಟ್ಟಿ ಕಡಕ್ ಹತ್ತತಿ? ನಂದಲ್ಲವ, ನಿಮ್ ಚಿಗೋ ಮೊದ್ಲೊಂದೈತೆ. ಮೊಲ್ಲ ಕೇಳಾಕೆ ಬಂದ ನನಗ ನೋಡ್ತೀನಿ ಅಂತನ. ಮಲ್ಲವ ಕಲ್ಲವ ನಿನ್ ಎಲ್ಲಿ ಕಲ್ಲಿಲ್ಲ ಉಗಿಸ್ಕೊಂಡಿಲ್ಲ ಕಾಣಿಸ್ತತಿ. ನಾನು ದೊಡ್ಡ ಸ್ಯಾನಿ ಅದಿ. ನಡಿ 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 ಹೋಗೋಣ ನಡಿ. ಬಾ ಬಾ. ನನ್ನ ಗಂಡನಿಗೆ ತುಂಬಾ ತಲೆ ನೋಸ್ತಾ ಇದೆ ಅಂತೆ. ಚಹಾ ಮಾಡಿಕೊಡ್ಬೇಕಂದ್ರೆ ಮನೇಲಿ ಹಾಲಿಲ್ಲ, ಸ್ವಲ್ಪ ಹಾಲಿದ್ರೆ ಕೊಡಕ. ಅಯ್ಯೋ, ಈಗ ತಾನೇ ಚಹಾ ಮಾಡಿ ಕುಡಿದ್ ಬಿಟ್ನಲ್ಲ, ಸ್ವಲ್ಪ ಬೇಗ ಬರ್ದಾಗುತ್ತೆ. ಹಾಗಾದ್ರೆ ಸ್ವಲ್ಪ ನನ್ನ ಗಂಡನ ನೋಡ್ತಾ ಇರು, ನಾನು ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ಹಾಲು ಇಸ್ಕೊಂಡು ಬರ್ತೀನಿ. ಹೋಗು, ಆರಾಮಾಗಿ ಹೋಗಿ ಸಾವಕಾಶವಾಗಿ ಬಾ. ನೀನ್ ಅದ್ರ ಬಗ್ಗೆ ಏನೇ ಯೋಚನೆ ಮಾಡ್ಬೇಡ. ನಿನ್ನ ಗಂಡನನ್ನ ನಾನು ನೋಡ್ಕೊಳ್ತೀನಿ. ಹಾಗೇನಾದ್ರೂ ಹುಚ್ಚು ನೆತ್ತಿಗೆ ಇರಿದ್ರೆ ಅವನ ಒಳಗೆ ಹಾಕಿ ಬೀಗ ಹಾಕ್ತೀನಿ, ಸರಿನಾ? ಸರಿ ಅಕ್ಕ. ಬೇಗ ಬರ್ಬೇಡ, ಹುಷಾರಾಗ್ ಬಾ. ಅಂತೂ ನಾನು ಅಂದುಕೊಂಡಂತೆ ಜಯಶ್ರೀ ಕೂಡ ಈ ಮನೆಯಿಂದ ಹೊರಗೆ ಹೋದ್ಲು. ಆದಷ್ಟು ಬೇಗ ನನ್ನ ಆಸೆಯನ್ನು ನಾನು ಈಡೇರಿಸಿಕೊಳ್ಳಲೇಬೇಕು. ಜಗದೀಶ್, ಜಗದೀಶ್. ನವಯುಗದ ನವಯೋಗ ನವಗ್ರಹಣ ಗೆದ್ದು ನವೆಂಬರ್ ತಿಂಗಳಲ್ಲಿ ಅಮಂಗಳನಾದ ಈ ಜಗದೀಶನನ್ನು ಕರೆಯುವ ಸುಮಂಗಲೆ ಯಾರು ನನ್ನನ್ನು ಕರೆಯುತ್ತಿರುವಳು? ಇನ್ಯಾರು? ಸ್ವರ್ಗ ಲೋಕದಿಂದ ಬಂದಿರುವ ಅಪ್ಸರೆ, ನಿಮ್ಮ ಪ್ರೀತಿಯ ನಾನೇ, ನಿಮ್ಮ ಮಡದಿ. ಯಾರು ನೀನು? ಓ, ಅತ್ತಿಗೆ. ಅತ್ತಿಗೆ ಅಲ್ಲ, ನಾನು ನಿಮ್ಮ ಮಡದಿ. ನನ್ನ ಮಡದಿ ಜಯಶ್ರೀ ಅಲ್ಲವೇ? ಹೌದು, ನಾನೇ ಅವಳು. ಮತ್ ನೀನು ರಾಜಶ್ರೀ ಅಂತ ಕಾಣುತ್ತಿರುವೆಯಲ್ಲ? ಛೇ ಛೇ ಛೇ, ಯಾವಾಗ ನೋಡಿದ್ರು ರಾಜಶ್ರೀಯ ಹುಚ್ಚು ನಿಮಗೆ. ಅದಕ್ಕೆ ಯಾವಾಗ ನೋಡಿದ್ರು ಅವಳನ್ನೇ ಹೋಲಿಸ್ತೀರಾ ನನ್ನನ್ನ? ಹಾ,
ನೀನು ಜೈಸಿರಾಗಿದ್ದರೆ ನನ್ನನ್ನು ಮುಟ್ಟು, ಇಲ್ಲದಿದ್ದರೆ ಹೊರಟು ಹೋಗು. ನಾನೇಕೆ ಹೊರಟ್ಲಿ? ಬೇರೆ ಗಂಡಸನ್ನನ್ನ ನಾನ್ಯಾಕೆ ಮುಟ್ಲಿ? ನನ್ನ ಗಂಡನನ್ನ ಹಟ್! ಯಾಕೆ ರಾಜ, ಏನಾಯ್ತು? ಬನ್ನಿ. ನನ್ನ ಹೆಂಡತಿ ನನಗೆ ಸ್ವಾಮಿ ಎಂದು ಕರೆಯುತ್ತಿರುತ್ತಾಳೆ. ಅಯ್ಯೋಯ್ಯೋ, ನೀನು ರಾಜ ಅನ್ನುವಿಯಲ್ಲ. ಇಲ್ಲ ಇಲ್ಲ, ಮರ್ತು ಬಿಟ್ಟಿದೆ. ಬನ್ನಿ ಸ್ವಾಮಿ. ಚಂಡ ಪ್ರಚಂಡ ಮಾರ್ತಂಡ ಬಂದು ಹೇಳಿದರು ನಾನು ನಿನ್ನನ್ನು ನಂಬಲಾರೆ. ಒಟ್ಟಿನಲ್ಲಿ ಹೆಣ್ಣನ್ನೇ ನಂಬದ ಈ ಪರಮ ಪವಿತ್ರ ಜಗದೀಶ ಕಣ್ಣು ತೆರೆದರೆ ಹೆಣ್ಣು ವಂಶ ಕ್ಷಣದಲ್ಲಿ ನಿರ್ವಂಶವಾಗುತ್ತದೆ. ಹೋಗು, ಹೊರಟು ಹೋಗು. ಬೇಡಮ್ಮ 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 ಎಂದು ಕಣ್ಣಾಗಲಿ ಮಾಡು ಬೆಳಕಾಗಲಿ, ಕಣ್ಣು ಕಣ್ಣಾಗಲಿ ಮಾಡು ಬೆಳಕಾಗಲಿ, ಕಣ್ಣ ಬಯಲಾಗಲಿ ನಿನ್ನ ಮಗುವಾಗಿರಲಿ. ಬೇಡಮ್ಮ ಬೇಡಮ್ಮ ಬೇಡಮ್ಮ. ಇದೇನ್ ಮಾಡ್ತಾ ಇದೀಯಾ? ಬೇಡ, ಆದಷ್ಟು ಬೇಗ ನನ್ನ ದೇಹವನ್ನ ನಿನಗೆ ಅರ್ಪಿಸಬೇಕು. ಅದೇ ನನ್ನ ಆಸೆ. ಬಾ, ನನ್ನ ಕೈ ಕಂಡ ಗಂಡಸರನ್ನು ಕರೆಯಲು ನೀನೇನು ಸೂಳೆ ಏನು? ಇನ್ನೊಂದು ಸಲ ಕರೆದರೆ ನಿನ್ನ ಕಪಾಳಕ್ಕೆ ಏನು? ನನ್ನ ಕಪಾಳಕ್ಕೆ ನೀನು ಬಾರಿಸುವೆಯ? ಒಂದು ಸಾರಿ ಅಲ್ಲ, 10 ಸಾರಿ ಸ್ವಾಮಿ ಸ್ವಾಮಿ ಅಂತ ಹೇಳ್ತೀನಿ. ಏನು ಮಾಡುವೆ? ಏನ್ ಮಾಡ್ತೀನಿ? ಹುಚ್ಚಿಯಂತೆ ಮಾಡುತ್ತಿರುವ ನಿನ್ನ ಕೈ ಹಿಡಿದು ಎಳೆದು ಒಳಗ ಹಾಕಿ ಬೀಗ ಹಾಕ್ತೀನಿ. ಹೌದಾ? ನನ್ನ ಕೈ ಹಿಡಿದು ಎಳೆವಿಯ? ಹಾಗಾದ್ರೆ ಎಳೆ ನೋಡೋಣ. ಅದರಲ್ಲೇನಿದೆ? ಬಂದ್ರ ಸ್ವಾಮಿ, ಬಂದ್ರ. ಸರಿಯಾದ ಸಮಯಕ್ಕೆ ಬಂದ್ರಿ. ಅಕಸ್ಮಾತ್ ನೀವೇನಾದ್ರೂ ಬರ್ತಿದ್ರೆ ಇವನ ಕೈಯಲ್ಲಿ ನನ್ನ ಮಾನವೇ ಹರಣವಾಗ್ತಿತ್ತು. ಲೋ ಹಲ್ಕ ನನ್ನ ಮಗನೇ, ನಿನಗೆ ಹುಚ್ಚು ಹಿಡಿದಿದೇನೋ? ಹುಚ್ಚು ಹಿಡಿದ ನಟನೆಯಲ್ಲಿ ಕಂಡ ಹೆಣ್ಣನ್ನು ಕೈ ಹಿಡಿದು ಎಳಿತಿರ್ವಿ ಬೇಕುಪ್ಪ. ವಾರೆ ಹೌವಾರಿ ಬಸ್ ನಿಂಗಿ, ನೀನೇ ನನ್ನ ಕೈ ಹಿಡಿದು ಎಳೆಯುತ್ತಿರುವುದನ್ನು ಈ ಮನೆಯ ಗೋಡೆ, ಕಿಟಕಿ, ಬಾಗಿಲುಗಳು ನೋಡಿರುವಾಗ ನಿನ್ನ ಗಂಡನೆದುರು ಸುಳ್ಳೆ ಹೇಳುತ್ತಿರುವ್ಯಾ? ಮುಚ್ಚು ಬಾಯೋ ರಾಕ್ಷಸ. ಸರಿಯಾದ ಸಭೆಗೆ ನೋಡಿ ತಾಯಿ ಅಂತಿರುವ ಅತ್ತಿಗೆ ಮೇಲೆ ಈ ರೀತಿ ಕಣ್ಣು ಹಾಕಲು ನನಗೆ ನಾಚಿಕೆ ಆಗೋದಿಲ್ವೇನೋ? ರೀ, ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ತಿದ್ರೆ ಇವನ ಪ್ರತಿರೂಪವಾಗಿ ಇಂದು ನನ್ನ ಗರ್ಭದಲ್ಲಿ ಬೆಳೆದೇ ಬಿಡ್ತಿದ್ದರೆ. ತಿಳಿಸಿ ಹೇಳುತ್ತೇನೆ ತಡೆ ಮಗನೇ. ರಾಜಶ್ರೀ, ಒಳಗಡೆಯಿಂದ ಬಾರುಕುಲು ತೆಗೆದುಕೊಂಡು ಬಾ. ಜಯಶ್ರೀ, ಒಳಗಡೆ ಹಂಟರಿದ ತೆಗೆದುಕೊಂಡು ಬಾ. ಘಟ ಸರ್ಪ ನಾನೆಂದು ಗೊತ್ತಿದ್ದರು ನನ್ನ ಹೆಂಡತಿ ಮೈ ಮೇಲೆ ಏರಿ ಹೋದ ಹುಳುವೆ ಅನುಭವಿಸುವ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು.
ಹೊಡೆಯಬೇಡಣ್ಣ. ಬೇಕಾದರೆ ಮನೆ ಬಿಟ್ಟು ಓಡಿ ಹೋಗುತ್ತೇನೆ. ಇಂಥ ಹುಳುಗಳನ್ನು ಹೊಡೆದು ನೀವ್ಯಾಕೆ ಪಾಪಕ್ಕೆ ಹೋಗ್ತೀರಾ? ಹುಚ್ಚಿಗೆ ಹಿಡಿದಿದೆ, ಸತ್ತಗಿತ್ತಾನು. ಅತ್ತಿಗೆ ಹೇಳಮ್ಮ, ನಿನ್ನ ಕಾಲು ಬೀಳ್ತೀನಿ. ಅಣ್ಣನಿಗೆ ಹೇಳಿ ಅವನ ಕೈಯಲ್ಲಿ ಹಂತರನ್ನು ಕಿತ್ತುಕೊಳ್ಳಮ್ಮ. ದೇವ ಬಂದು ಹೇಳಿದ್ರು ಕೇಳದ ಈ ರುದ್ರೇಶ ಹೆಂಡತಿ ಮಾತಿಗೆ ಮರುಗಳಾಗಿ ನಿನ್ನನ್ನು ಸುಮ್ಮನೆ ಬಿಡುತ್ತಾನೆ ಅಂತ ತಿಳಿದಿರುವೇನೋ. ಇವತ್ತು ನಿನ್ನ ಚರ್ಮ ಸುಲಿದು 10 ಕಾಗೆಗಳಿಗೆ ಬೀಸಾಡುತ್ತೇನೆ ಮಗ. ಏನಿದು ಗಲಾಟೆ? ಏನಿದು? ನಾನು ಸತ್ತು ಹೋಗ್ತೀನಿ, ನನ್ನನ್ನು ಕಾಪಾಡು. ಸ್ವಾಮಿ, ಏನಾಯ್ತು ಕಾಲು ನಿಮಗೆ? ಬೀಳ್ತೀನಿ, ನನ್ನನ್ನು ಉಳಿಸು. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಏನಾಯ್ತು ನಿಮಗೆ? ಮಾಡಬಾರದನ್ನು ಮಾಡಿಯೇ ಏಟು ತಿನ್ನುತ್ತಿದ್ದಾನೆ. ಲೇ ಜಯ, ಈ ಹುಚ್ಚ ಗಂಡನನ್ನು ಬಿಟ್ಟು ನೀನೆಲ್ಲಿ ಹೋಗಿದ್ದೀಯ ಮುಂದೆ? ಹಾಲು ತರಲಿಕ್ಕೆ ಹೋಗಿದ್ದೆ ಬಾಬಾ. ಯಾಕೆ ಏನಾಯ್ತು ಈಗ? ನಿನ್ನಲ್ಲಿ ಹೇಸಿಕೊಂಡ ನಿನ್ನ ಗಂಡ ನನ್ನ ಹೆಂಡತಿ ಕೈ ಹಿಡಿದು ಎಳೆದುಕೊಂಡು ನಡೆದದ್ದ ಸ್ವಾಮಿ, ಸತ್ಯವೇ ಈ ಮಾತು? ನಿನ್ನಾನೆಯಾಗಿ ಸುಳ್ಳು ಜಯಿಸಿರಿ. ಸುಳ್ಳು ಹೇಳುತ್ತಿದ್ದಾರೆ ಈ ಕಳ್ಳರು. ನಮಗೆ ಕಳ್ಳರಲ್ಲವೆಯೋ? ತಿಳಿಯಲಾರದವರು ಏನೋ ಒಂದು ತಪ್ಪು ಮಾಡಿದ್ದಾರೆ. ದಯವಿಟ್ಟು ನೀವೇ ಕರುಣೆ ತೋರಿಸಿ. ಸತ್ಯವಾಗ ಇನ್ನು ಮೇಲೆ ನನ್ನ ಗಂಡನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ಈಗ ಆಗಿರುವ ಅವಮಾನ ಹೇಳು. ಊರಲ್ಲಿ 4 ಜನರಿಗೆ ಈ ವಿಷಯ ಗೊತ್ತಾದರೆ ಈ ರುದ್ರೇಶ ಮುಖವೆತ್ತಿ ತಿರುಗದಂತಾವುದು ನನ್ನ ಸ್ಥಿತಿಯು. ಏನಿದು ಮನೆಯಲ್ಲಿ ಗಲಾಟೆ? ಈ ನಿನ್ನ ಹುಚ್ಚು ಮುಟ್ಟಾಳ ಮಗ ತನ್ನ ಹೆಂಡತಿ ಸುಖ ಸಾಕಾಗಿ ನನ್ನ ಹೆಂಡತಿ ಕೈ ಹಿಡಿದು ನಡೆದುಕೊಂಡಿದ್ದ. ರುದ್ರೇಶ, ಏನು ಹೇಳ್ತೀವಿ ನೀನು? ನಿಜವಪ್ಪ, ನಿನ್ನಾನೇ ನಿಜವಪ್ಪ. ಸಮಯಕ್ಕೆ ಸರಿಯಾಗಿ ನಾನು ಬರದೆ ಹೋಗಿದ್ದರೆ ಇಷ್ಟೊತ್ತಿಗೆ ನನ್ನ ಹೆಂಡತಿ ಎಲ್ಲ ನೋಡಬೇಕಾಗುತ್ತಿತ್ತು ನಾನು. ಮನೆ ಮೂರ್ಖ ನನ್ನ ಮಗನೇ, ಬಾರೋ ಇಲ್ಲಿ, ಬಾ ಸಮೀಪಕ್ಕೆ. ಬೇಡಿ ಮಾವ, ಬೇಡಿ. ದಯವಿಟ್ಟು ಅವರನ್ನು ಹೊಡೆಯಬೇಡಿ. ಈಗ ಭಾವನವರು ಸಾಕಷ್ಟು ಹೊಡೆದಿದ್ದಾರೆ. ದಯವಿಟ್ಟು ಅವರನ್ನು ಹೊಡೆಯಬೇಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಸರಿ, ಆಚೆ ಹೊಲಸು ಮುಂಡಿ, ಬಾರ್ಲೇ ಇಲ್ಲಿ, ಬಾ ಸಮೀಪಕ್ಕೆ. ಅಯ್ಯೋಯಪ್ಪ, ನನ್ನನ್ನಾರು ಉಳಿಸ್ಕೊಡ್ರಪ್ಪ, ನನ್ನ ಪ್ರಾಣ ತೆಗಿತಾರೆ. ಮಾವ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಅವರನ್ನು ಮಾತ್ರ ಹೊಡೆಯಬೇಡಿ. ಬೇಕಾದ್ರೆ ನಿಮಗೆ ತೃಪ್ತಿ ಆಗೋವರೆಗೂ ನನ್ನನ್ನು ಹೊಡೆಯಿರಿ. ಆದರೆ ಮಗುವಿನ ಮನಸ್ಸಿನಂತಿರುವ ನನ್ನ ಗಂಡನನ್ನು ಮಾತ್ರ ಹೊಡೆಯಬೇಡಿ. ಕರುಣೆ ತೋರಿ. ಅಮ್ಮ, ಅಕ್ಕ, ದಯವಿಟ್ಟು ನನಗೆ ಪತಿ ಭಿಕ್ಷೆಯನ್ನು ಕೊಡಮ್ಮ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಲೋ ರುದ್ರೇಶ, ಇವನನ್ನು ಹಾಗೆ ಬಿಡಬೇಡ. ಇಷ್ಟಕ್ಕೆ ಬಿಟ್ಟರೆ ಇನ್ನು ಎಷ್ಟು ಮನೆ ಮುರಿದು ಮಸನ ಮಾಡುವನೋ ಏನು. ಇವನನ್ನು ಎಳೆದು ಒಯ್ದು ಒಳಗೆ ಹಾಕಿ ಬೀಗ ಬಡಿದು ಬಿಡು. ತಿಂಗಳವರೆಗೆ ತಂಗಳ ಕೂಡ ಹಾಕಬೇಡ್ರಿ. ಇದೊಂದು ಸಲ ದಯವಿಟ್ಟು ಅವರನ್ನು ಕ್ಷಮಿಸಿಬಿಡಿ. ನಿಮ್ಮ ಕರುಳಿನ ಕೊಡಿಯನ್ನು ನೀವೇ ಕತ್ತರಿಸಿ ಹಾಕಬೇಡಿ. ನೀವೇ ನನ್ನ ದೇವರು ಅಂತ ತಿಳಿದುಕೊಳ್ತೀನಿ. ದಯವಿಟ್ಟು ಅವರನ್ನು ಮಾತ್ರ ಏನು ಮಾಡಬೇಡಿ. ಅವಳ ಮಾತನ್ನು ಕೇಳ್ತಾನಂತೀವಿಯೋ, ಎಳೆದೋಯೋ. ಶಕುನಿಗಳ ಅಟ್ಟಹಾಸಕ್ಕೆ ಜೀವನ ಮುಗಿದು ಬಾಳು
ಈ ಹೊಲೆ ಹಾದರದ ಹೆಣ್ಣನ್ನು ಹಿಂದೆ ಒದ್ದು ಹೊರಗೆ ಹಾಕು. ಇವಳಿಂದಲೇ ನನ್ನ ಮಗ ಈ ದುಸ್ಥಿತಿಗೆ ಬರಲು ಕಾರಣ. ಬಡಿವಾರ ಗೆತ್ತಿ ಕಣ್ಣಿರದಿದ್ದರೂ ಬಲು ರೂಪವತೆಯಂತೆ ಹಗನ ಮಾಡುತ್ತಾಳೆ. ಎಲ್ಲಿ ಕುಳಿತಿದ್ದಳೋ ನನ್ನ ಪಾಲಿನ ಸೊಸೆಯಾಗಿ ಹೊರಟು ಹೋಗ ಮೊದಲು ನನ್ನ ಮನೆ ಬಿಟ್ಟು. ಈ ಹುಚ್ಚ ಗಂಡನನ್ನು ಬಿಟ್ಟು ನೀನೆಲ್ಲೇ ಹೋಗಿದ್ದೆ? ಕಂಡ ಗಂಡಸರನ್ನು ಬಲೆಗೆ ಹಾಕಿಕೊಳ್ಳುವುದಕ್ಕ? ಸತಿ ಸಾಧ್ವಿ ನಿನ್ನಕ್ಕನ ಹೆಸರಿಗೆ ಕಳಂಕ ತರುವ ನೀನು ಅವಳು ತಂಗಿಯಾಗಿ ಬಂದೀಯ. ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ನನ್ನನ್ನು ಈ ಹುಟ್ಟುಗಳು ನನ್ನನ್ನು ಈ ಕಟುಗರ ಕೈಗೆ ಕೊಟ್ಟ ಹೋಗಬಾರದು. ನಿನ್ನ ಕೈಯಲ್ಲಿ ಸಾಕು. ನನ್ನನ್ನು ಕೊಂದು ಬಿಡು. ನಿನ್ನ ಮಗನನ್ನು ಕೊಂದು ಹೋಗು. ನನ್ನನ್ನು ಬಿಟ್ಟು ಹೋಗಬೇಡ. ಒಂದು ಜೀವನ ಕಾಡಿದರೇನು ಹೊಡೆದೇಟಕ್ಕೆ ನೀನು ನೋವಿನಲ್ಲಿ ಸಾಯು ನನ್ನ ಜೀವನದರೇನು ಮಕ್ಕಳು ಸೇರಿದ ಮನೆಯಲ್ಲಿ ಮುದಿಮರಿಗೆ ಸಾವಲ್ಲಿ ಸಾಯುವೆನು ನಿನ್ನ ಜೊತೆ ಕರೆದೊಯ್ಯ ನಾನು ಬಿಟ್ಟು ಹೋಗೋಣ. ನಾನು ಬರ್ತೀನಿ. ಇಲ್ಲ ಸ್ವಾಮಿ, ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾವ ಜನ್ಮದ ಪಾಪವೋ ಏನು ಈ ದಂಪತಿಗಳೇ ಇವತ್ತು ಈ ಶಿಕ್ಷೆ ಬೀಳ್ತಿದೆ. ಒಡ ಹುಟ್ಟಿದ ತಂದೆಗೆ ನಿಮ್ಮ ಮೇಲೆ ದಯವಿಲ್ಲ, ಒಡ ಹುಟ್ಟಿದ ಅಣ್ಣನಿಗೆ ನಿಮ್ಮ ಮೇಲೆ ದಯ ಕರುಣೆ ಇಲ್ಲವೆಂದ ಮೇಲೆ ನಿಮ್ಮನ್ನು ಈ ಭೂಮಿ ಮೇಲೆ ಹೇಗೆ ಹುಟ್ಟಿಸಿದನೋ ಆ ಭಗವಂತ. ಇಲ್ಲ, ನಾನು ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ. ಒಂದು ವೇಳೆ ಅವರು ಬೇಗನೆ ನಿಮಗೆ ಬಿಡಿದು ಹೋದ್ರೆ ನಾನು ಸತ್ಯಾಗ್ರಹ ಮಾಡಿ ಆದರೂ ನಿಮ್ಮನ್ನು ಬಿಡಿಸಿಕೊಂಡು ಹೋಗ್ತೀನಿ. ಮಾವ ಮಾವ, ಸ್ವಲ್ಪ ಹೊರಗಡೆ ಬರ್ತೀರಾ? ಯಾಕೆ ಮತ್ತೇಕೆ ನಿಂತಿದ್ದೀವಿಲ್ಲಿ? ಹೊರಟು ಹೋಗುವ ಮುನ್ನ ದಯವಿಟ್ಟು ಒಂದೇ ಒಂದು ನನ್ನ ಆಸೆ ಇದೆ, ಪೂರೈಸ್ಕೊಡ್ತೀರಾ? ಏನದು? ನೋಡಿ, ದಯವಿಟ್ಟು ನನ್ನ ಗಂಡನನ್ನು ನನಗೆ ಒಪ್ಪಿಸಿಬಿಡಿ. ನಾವು ಈ ಊರನ್ನೇ ಬಿಟ್ಟು ಬಹು ದೂರವಾಗಿ ಹೊರಟು ಹೋಗ್ತೀವಿ. ಎಲ್ಲಾದ್ರೂ ಭಿಕ್ಷೆ ಬೇಡಿ ಆದ್ರೂ ಹೊಟ್ಟೆ ತುಂಬಿಸ್ಕೊತೀವಿ. ನನ್ನ ಗಂಡನನ್ನು ನನಗೆ ಒಪ್ಪಿಸಿಬಿಡಿ. ನಿನ್ನ ಹೊಟ್ಟೆ ನೀನು ತುಂಬಿಸಿಕೋ. ಅವನೊಬ್ಬನನ್ನು ಕರೆದುಕೊಂಡು ಹೋಗಿ ಹಾಳಬಾವಿ ಬಿಡಬೇಡ. ಅಪ್ಪ, ಎಲ್ಲಿಯಾದರೂ ಬೀಳಲಿ, ಹೇಗಾದರೂ ಇರಲಿ, ಬೆಟ್ಟು ಬಿಡು ಜಗದೀಶನನ್ನು. ರುದ್ರೇಶ, ಹುಚ್ಚನನ್ನು ತೆಗೆದುಕೊಂಡು ನಮಗಾದರೂ ಏನು ಮಾಡುವುದಿದೆ? ರುದ್ರೇಶ, ತೆಗೆದುಕೋ ಈ ಬೀಗ, ಬಿಟ್ಟು ಬಿಡೋ ನನ್ನ ಹಾಳಾಗಿ. ಬೇಗ ಬಸ್ಸು ಸಿಗದಿದ್ರೆ ಕಾಲ್ನಡಿಗಿಂತಲಾದ್ರೂ ಹೊರಟು ಹೋಗುತ್ತೇವೆ. ದಯವಿಟ್ಟು ಅವರನ್ನು ಬಿಟ್ಟು ಬಿಡಿ. ಹೊಡಿತಾನ ಮಗ, ಯಾಕ ಕೈ ಉದ್ದ ಬಂದಾವೇನ? ಯಾರಂದ್ರ ಕೊಂದೋಗ್ಯಾರ ನೀವು? ಬೆನ್ನ ನೋಡಿ ಏನ ಹೆಂಗ ಬಾತೈತ್ ನೋಡಿಲಿ. ಹಂಗ ಪರದೇಶಿ ಮಕ್ಕಳನ್ನ ಹೊಡಿಬಾರ್ದ್ರು, ಪಾಪ ಬರ್ತೈತೋ ರುದ್ರಣ್ಣ. ಸ್ವಾಮಿ, ದಯವಿಟ್ಟು ಅವರಿಗೆಲ್ಲ ಹಾಗೆಲ್ಲ ಮಾತನಾಡ್ಬೇಡಿ. ಬನ್ನಿ ಹೋಗೋಣ. ಈ ಮನೆಯಲ್ಲಿ ನನಗೆ ಬರುವ ಪಾಲ ಕೊಡ್ಲಿ, ಆಮೇಲೆ ಹೋಗುನು. ಒಟ್ಟಿದ್ರೆ ಹೋಗೋ ಮಗನೇ. ಎಲ್ಲಿ ಐತಿ ನಿನ್ನ ಹೆಂಡತಿ ಗಂಟಿನಲ್ಲಿ ಕಟ್ಟಿಕೊಂಡಿದ್ದಾಳೆ, ಹೋಗೋ ಮಗನೇ. ಕೊಟ್ರ ಆತಲ್ಲ, ಮತ್ ನಾ ಯಾಕೆ ಕೇಳಿ? ನಡಿ ಜೈಸಿರು ಹೋಗುನು. ನೋಡಿ, ಮಾವನವ್ರ ಕಾಲಿಗೆ ಹಾಗೂ ಭಾವನವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಿ. ಮಾಡೋನಲ್ಲ, ಅದ್ರಾಗ ಏನೈತಿ? ಮತ್ತ ನೀನು ಬೇಡ್ಕೋ, ನಿನ್ನ ಹೊಟ್ಯಾಗಿಂದ ಹೆಣ್ಣ ಆಗ್ಲಿ ಅಂತ.
ಮಾವ ನೋಡಿ, ಎಷ್ಟೇ ಆದರೂ ನಾನು ನಿಮ್ಮ ಮಗನೇ ಹೆಂಡತಿ, ನಿಮ್ಮ ಚಿಕ್ಕ ಸೊಸೆ. ನನ್ನಿಂದ ಏನಾದರೂ ತಪ್ಪಾಗಿದ್ರು ಕೂಡ ದಯವಿಟ್ಟು ನೀವು ನಿಮ್ಮ ಮಗಳು ಅಂತ ತಿಳ್ಕೊಂಡು ಮಾವ, ನನ್ನ ಅಕ್ಕನ ಮನಸ್ಸು ಮೃದುವಾಗಿದೆ. ದಯವಿಟ್ಟು ಅವಳೇನೇ ತಪ್ಪು ಮಾಡಿದ್ರು ಕೂಡ ಅವಳನ್ನು ಕ್ಷಮಿಸಿ ಅವಳಿಗೆ ಮುತ್ತೈದೆ ಭಾಗ್ಯವನ್ನು ಕೊಡಿ ಅಂತ. ಇದು ನನ್ನ ಕೊನೆಯ ನಮಸ್ಕಾರ. ಬನ್ನಿ ಸ್ವಾಮಿ, ಹೋಗೋಣ. ನಾವೊಂದು ಬೇಡನು ಬೀದಿಯೊಂದು ಕಾಣಲು ಎನ್ನ ಜಾಗೋರ ಒಡೆದಿತ್ತು. ಎನ್ನ ಜಾಗೋರ ಒಡೆದು ದೂರಾಯಿತು, ಒಡೆದು ಚೂರಾಯಿತು. ಅನ್ನ ತಮ್ಮಂದಿರರು ಬಂದ ಮುರಿದು ಹೋಯಿತು ಪ್ರೇಮ ಬಂದ. ಮುಗಿಯಿತು ಈ ಮನೆಯ ಪುಣ್ಯ ತೀರಿತು.